ಹಾಯ್ ಗಾಯ್ಸ್, ನಮ್ಮ ಯೂಟ್ಯೂಬ್ ಚಾನೆಲ್ ಪಬ್ಲಿಕ್ ಇಂಟರ್ವ್ಯೂ ತುಂಬ ಚೆನ್ನಾಗಿ ನಡೀತಾ ಇತ್ತು. ಒಂದಿನ ವೀಡಿಯೋಸ್ ಎಲ್ಲ ಸ್ಟಾಕ್ ಎಲ್ಲ ಖಾಲಿ ಆಗಿಬಿಡ್ತು. ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಯಾವ ವೀಡಿಯೋನೂ ಇರಲಿಲ್ಲ. ಯಾಕಂದರೆ ನಮ್ಮ ಪಾರ್ಟ್ನರು ಕೂಡ ಒಂದೆರಡು ದಿನ ರಜೆ ತಗೊಬಿಟ್ರು, ನಾನು ಒಂದೆರಡು ದಿನ ರಜೆ ತಗೊಬಿಟ್ಟೆ. ಅಪ್ಲೋಡ್ ಮಾಡೋಕ್ಕೆ ಯಾವುದೂ ವೀಡಿಯೋನೇ ಇರಲಿಲ್ಲ. ಏನು ಮಾಡೋದು ಅನ್ಬೇಕಾದ್ರೆ ಸರಿ, ಇಲ್ಲ ಇವತ್ತು ಶೂಟ್ಗೆ ಹೋಗಲೇಬೇಕು ಇವತ್ತು ಎಷ್ಟೊತ್ತಾದರೂ ಶೂಟ್ ಮಾಡ್ಕೊಂಡು ಬರಲೇಬೇಕು, ಇಂಟರ್ವ್ಯೂ ತಗೊಬರಲೇಬೇಕು, ಎಡಿಟ್ ಮಾಡಿಸಿ ಅಪ್ಲೋಡ್ ಮಾಡಲೇಬೇಕು ಅಂತ ಇತ್ತು. ಅವತ್ತಿನ ದಿನ ಹೊರಟು. ಅವತ್ತಿನ ದಿನ ಮಾತ್ರ ನಾವು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ. ಯಾಕಂತ ಹೇಳ್ತೀನಿ. ಸರಿ, ನಾನು ಯಾವಾಗಲೂ ಅಷ್ಟೇ, ಎಲ್ಲಾದರೂ ಹೋಗ್ಬೇಕಂದ್ರೆ ಡ್ರೆಸ್ ಆಗೋದು, ಮೇಕಪ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ನ ಜಾಸ್ತಿನೇ ತಗೊಳ್ತೀನಿ. ನಾನು ಮೇಕಪ್ ಮಾಡ್ಕೊಳ್ಳೋ, ರೆಡಿ ಆಗೋ ಟೈಮ್ ಜಾಸ್ತಿ ತಗೊಂಡೆ. ಲೇಟ್ ಆಯಿತು, ಹೊರಡೋ ಟೈಮ್ ಲೇಟ್ ಆಯಿತು. ಇನ್ನೇನು ಮಾಡೋದು? ಸರಿ ಆಯಿತು, ಲೇಟ್ ಆಯಿತು ಅಂತ ಗಡಿಬಿಡಿ ಅರ್ಜೆಂಟಲ್ಲಿ ಕ್ಯಾಮ್ರಾ ಮೈಕೆಲ್ಲ ಬ್ಯಾಗಿಗೆ ತುಂಬಿಕೊಂಡು ಗಾಡಿ ಹತ್ಕೊಂಡು ಓಡಿದ್ದೆ. ಹೋದು ನಮ್ಮ ಬೆಂಗಳೂರಲ್ಲಿ ಒಂದು ಫೇಮಸ್ ಕೆಫೆ ಇದೆ. ಆ ಕೆಫೆ ಹತ್ರ ಯಾವಾಗಲೂ ಸಖತ್ ಕ್ರೌಡ್ ಇರುತ್ತೆ. ಅಲ್ಲಿ ಬ್ಯುಸಿ ಏರಿಯಾಸ್ ಸ್ವಲ್ಪ ಬ್ಯುಸಿ ಏರಿಯಾ. ಅಲ್ಲಿ ಹೋದು ಅಲ್ಲೊಂದು 2-3 ಗರ್ಲ್ಸ್ ಬ್ಯಾಚ್ ಇತ್ತು. ಅಲ್ಲಿ ಹೋಗಿ ಕೇಳಿದ್ರು, ಇಂಟರ್ವ್ಯೂ ತೊಗೊಳ್ತೀವಿ, ಇಂಟರ್ವ್ಯೂ ಕೊಡ್ತೀರಾ, ಒಂದಿಷ್ಟು ಫನ್ನಿ ಕ್ವಶನ್ಸ್ ಕೇಳ್ತೀವಿ, ಆನ್ಸರ್ ಮಾಡಬೇಕು ಅಂತ. ಅದಕ್ಕೆ ಅವರು ಹೇಳಿದ್ರು, ಇಲ್ಲ ಆಗಲ್ಲ, ಸಾರಿ ಅಂತ ಹೇಳಿದ್ರು. ಓಕೆ ಅಂತ. ನಮ್ಗೆ ಅದೇ ನಿಜವಾಗ್ಲೂ ಹೊಸ್ತಲ್ಲ. ಸಾರಿ ಅನ್ನೋದು, ಇಲ್ಲ ನಾವು ಕೊಡಲ್ಲ ಅನ್ನೋದು, ಅದೇನು ನಮಗೆ ನಿಜವಾಗ್ಲೂ ಹೊಸ್ತಲ್ಲ. ಪ್ರತಿದಿನ ನಾವು ಆನ್ಸರ್ನ ಕೇಳಿಸ್ಕೊಳ್ತಾನೆ ಇರ್ತೀವಿ. ಅದೇ ನಮಗೇನು ಆಶ್ಚರ್ಯನೂ ಅಲ್ಲ. ನಿಜವಾಗ್ಲೂ ನಮಗೆ ಒಂದೊಂದ್ಸಲ ಯಾವ ಥರ ಫೀಲ್ ಆಗಿದೆ ಅಂದರೆ, ನಾವು ಸೇಲ್ಸ್ ಮ್ಯಾನ ಅಥವಾ ಯೂಟ್ಯೂಬರಾ ಅಂತ ನಮಗೆ ಫೀಲ್ ಆಗಿದೆ. ಯಾಕಂದರೆ ರೋಡಲ್ಲಿ ಬೆನ್ನಿಗೆ ಬ್ಯಾಗ್ ಹಾಕ್ಕೊಂಡು ಮ್ಯಾಮ್ ಮ್ಯಾಮ್ ಸರ್ ಸರ್ ದಿನ ನಮ್ಗೆ ಇದೇ ಕೆಲಸ. ಮಧ್ಯಾಹ್ನದ ಮೇಲೆ ಸಂಜೆ ಆಯ್ತು ಅಂದರೆ ಸಾಕು. ಸಂಜೆ ಆಯ್ತು ಅಂತಲ್ಲ, ಮಧ್ಯಾಹ್ನದಿಂದ ಒಂದು 3 ಗಂಟೆಯಿಂದನೇ ಶುರು ಮಾಡ್ಕೊಂಡ್ಬಿಡ್ತೀವಿ. ಮ್ಯಾಮ್ ಮ್ಯಾಮ್ ಸರ್ ಸರ್ ಅಂತ ರೋಡಲ್ಲಿ. ಅದಕ್ಕೆ ಸೇಲ್ಸ್ ಮ್ಯಾನ ಅಥವಾ ನಾವು ಯೂಟ್ಯೂಬರ್ ಅಂತ ನಮಗೆ ಒಂದೊಂದ್ಸಲ ಕ್ವಶನ್ ಮಾರ್ಕು. ಆಮೇಲೆ ಅದಕ್ಕಿಂತ ಇಂಟ್ರೆಸ್ಟಿಂಗ್ ಏನಂದರೆ, ಬೆಂಗಳೂರಲ್ಲಿ ಲುಲು ಮಾಲ್ ಅಂತ ಇದೆ. ಲುಲು ಮಾಲ್ ಅಲ್ಲಿ ಅಂಡರ್ ಪಾಸ್ ಒಂದಿದೆ. ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಕಾಲೇಜೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲೊಂದಿನ ಏನು ಅಂತಂದರೆ, ಸ್ಟೂಡೆಂಟ್ಸ್ ಎಲ್ಲ ನೋಡಿದ್ವಲ್ಲ, ಇಲ್ಲಿ ಇಂಟರ್ವ್ಯೂ ತಗೊಳ್ಬೋದು, ಕೊಡ್ತಾರೆ ಇಂಟರ್ವ್ಯೂ ಅಂತ ಹೋಗಿ ಅಲ್ಲಿ ನಿಂತ್ಕೊಂಡೆ ಎಂಟ್ರೆನ್ಸಲ್ಲಿ. ಅಂಡರ್ ಪಾಸ್ ಎಂಟ್ರೆನ್ಸಲ್ಲಿ ನಿಂತ್ಕೊಂಡೆ. ಮ್ಯಾಮ್ ಇಂಟರ್ವ್ಯೂ ತಗೋಬೋದಾ ಮ್ಯಾಮ್ ಅಂತ ಕೇಳ್ತಾ ಇದ್ದೆ. ಯಾವ ಗರ್ಲ್ಸ್ನು ಕೂಡ ಬಿಡ್ತಾ ಇರಲಿಲ್ಲ. ಎಲ್ಲರ ಹತ್ರನೂ ಕೇಳ್ತಾ ಇದ್ದೆ. ಅದಕ್ಕೆ ಅಲ್ಲಿ ಅಂಡರ್ ಪಾಸಲ್ಲಿ ಒಬ್ಬರು ಸೆಕ್ಯೂರಿಟಿ ಇದ್ರಲ್ಲ, ಆ ಸೆಕ್ಯೂರಿಟಿ ನೋಡ್ಬಿಟ್ಟಿದ್ದಾರೆ ಅದನ್ನ. ಅವ್ರೇನು ಅನ್ಕೊಂಡ್ಬಿಟ್ರು, ಇಲ್ಲ ಇವರು ಹುಡುಗಿಯರನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಟಾರ್ಚರ್ ಕೊಡ್ತಾ ಇದ್ದಾರೆ, ಹುಡುಗಿಯರ ಹತ್ರ ನಂಬರ್ ಕೇಳ್ತಾ ಇದ್ದಾರೆ ಅಂತ ಅವ್ರು ಅನ್ಕೊಂಡಿದ್ದು. ಅವ್ರೇನು ಮಾಡಿದ್ರು, ಬಂದ್ರಪ್ಪ ಎದ್ದು, ಏನು ಮಾಡ್ತಿದ್ದೀರಾ ಅಂತ ಕೇಳಿದ್ರು. ಇಲ್ಲ ನಾವು ಹುಡುಗಿಯರಿಗೆ ಪಬ್ಲಿಕ್ ಇಂಟರ್ವ್ಯೂ ತಗೋಬೋದಾ ಅಂತ ಪರ್ಮಿಷನ್ ಕೇಳ್ತಾ ಇದ್ದು ಅಂತ ಹೇಳ್ದು. ಅಲ್ಲಪ್ಪ, ಸುಳ್ಳು ಹೇಳ್ಬೇಡಿ, ಯಾಕೆ ಸುಳ್ಳು ಹೇಳ್ತೀರಾ? ಹುಡುಗಿಯರ ಹತ್ರ ನಂಬರ್ ಕೇಳ್ತಿದ್ದೀರಾ, ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡ್ತೀರಾ ಅವರಿಗೆಲ್ಲ ಅಂತ ಹೇಳಿದ್ರು. ಸರ್, ನಾವು ಹುಡುಗಿಯರ ಹತ್ರ ನಂಬರೆಲ್ಲ ಕೇಳ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ. ನಾವು ಹುಡುಗಿಯರ ನಂಬರ್ ತೊಗೊಂಡು ಏನು ಮಾಡೋಣ? ನಾನು ಕೇಳ್ತಾ ಇರೋದು ಪಬ್ಲಿಕ್ ಇಂಟರ್ವ್ಯೂ ತಗೋಬೋದತ್ತ. ನಾನೊಬ್ಬ ಯೂಟ್ಯೂಬರು, ಪಬ್ಲಿಕ್ ಇಂಟರ್ವ್ಯೂ ತಗೊಳ್ತೀನಿ ಅಂತ ಕೇಳ್ತಾ ಇದ್ದೆ. ಅದಕ್ಕೆ ಅವ್ರು ಆಗಲ್ಲ ಅಂತ ಇದ್ರು, ಅಷ್ಟೇ ಅಂತ. ಇಲ್ಲಪ್ಪ, ಇಲ್ಲೆಲ್ಲ ಹಂಗೆಲ್ಲ ಇಂಟರ್ವ್ಯೂ ಮಾಡೋಂಗಿಲ್ಲ, ಇಲ್ಲೆಲ್ಲ ಕ್ಯಾಮ್ರಾ ಎಲ್ಲೋ ಇಲ್ಲ, ಸ್ವಲ್ಪ ಸ್ಟ್ರಿಕ್ಟ್ ಪ್ಲೇಸ್ ಇದು ಅಂತ ಹೇಳಿದ್ರು. ಓಕೆ ಸರ್ ಅಂತ ಅಲ್ಲಿಂದ ಬಂದು. ಸರಿ, ಅದಾಯ್ತು ಬಿಡಿ. ಇಲ್ಲೂ ಅಷ್ಟೇ, ಈ ಕೆಫೆ ಹತ್ರ ಗರ್ಲ್ಸ್ ಆಗಲ್ಲ ಅಂದರು. ನಮ್ಮ ಲಕ್ ಚೆನ್ನಾಗಿತ್ತು, ಅವ್ರು ಆಗಲ್ಲ ಅಂದ್ಬಿಟ್ರು. ನಮ್ಮ ಲಕ್ ಯಾಕೆ ಅವ್ರು ಆಗಲ್ಲ ಅಂದಿದ್ದಕ್ಕೆ ಚೆನ್ನಾಗಿತ್ತು ಅಂದರೆ ಹೇಳ್ತೀನಿ, ಅದರಲ್ಲೇ ಟ್ವಿಸ್ಟ್ ಇರೋದು. ಸರಿ ಆಯಿತು ಅಂತ ಕೆಫೆಯಿಂದ ಮುಂದೆ ಬಂದು ಸ್ವಲ್ಪ ದೂರ. ಅವಾಗ ಅಲ್ಲೊಂದು 2 ಬಾಯ್ಸ್ ಬ್ಯಾಚ್ ಇತ್ತು. ಅಲ್ಲೊಂದು 10 ಜನ ಇದ್ರು. ಸಖತ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಯಾಕಂದ್ರೆ 10 ಜನ ಇದ್ದಾರೆ, ಫುಲ್ ಓಪನ್ ಆಗಿ ಮಾತಾಡ್ತಾರೆ. 10 ಜನ ಇದ್ರೆ ಫುಲ್ ಕ್ಲೋಸ್ ಆಗಿ ಮಾತಾಡ್ತಾರೆ. ಸಖತ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಓಕೆ ಅಂತ ಕೇಳಿದ್ರು, ಬ್ರೋ ಇಂಟರ್ವ್ಯೂ ತಗೋಬೋದಂತ. ಅದಕ್ಕೆ ಅವ್ರು ಓಕೆ ಅಂದ್ಬಿಟ್ರು. ಸಿಕ್ತಪ್ಪ ಎಂಟರ್ಟೈನ್ಮೆಂಟ್ ಅಂತ ನಮ್ಮ ಪಾರ್ಟ್ನರ್ ಇದ್ದವರು ಆಯಿತು ಅಂತ ಮೈಕೆಲ್ಲ ರೆಡಿ ಮಾಡ್ಕೊಂಡ್ರು. ಕ್ವಶನ್ ಕೇಳೋಕ್ಕೆಲ್ಲ ರೆಡಿ ಆಗ್ತಾ ಇದ್ರು. ನಾನು ಅಷ್ಟೊತ್ತಿಗೆ ಕ್ಯಾಮ್ರಾ ಎಲ್ಲ ರೆಡಿ ಸೆಟ್ ಮಾಡ್ಕೊತಾ ಇದ್ದೆ. ನಾನೇ DOP ಅವತ್ತು. ಸರಿ ಆಯಿತು ಅಂತ ಸ್ಟಾರ್ಟ್ ಮಾಡಲಾ ಅಂದರು. ಸ್ಟಾರ್ಟ್ ಮಾಡಿ ಅಂತ ಹೇಳಿದೆ. ನಾನು ಯಾಕೋ ಕ್ಯಾಮ್ರಾ ಆನ್ ಮಾಡ್ತೀನಿ, ಕ್ಯಾಮ್ರಾನೇ ಆನ್ ಆಗ್ತಾ ಇಲ್ಲ. ಒಂದ್ಸಲ ಫುಲ್ಲು ಟೆನ್ಷನ್ ಆಗ್ಬಿಟ್ಟು, ಏನಿದು ಕ್ಯಾಮ್ರಾನೇ ಆನ್ ಆಗ್ತಾ ಇಲ್ಲ, ಕ್ಯಾಮ್ರಾ ಎಲ್ಲ ಹಾಳಾಯ್ತಾ, ಏನಾಯ್ತು ಅಂತ. ಡಿಸ್ಪ್ಲೇ ಆನೇ ಆಗ್ತಾ ಇಲ್ಲ. ಸರಿ, ನಾನೇನು ಒಂದು 2-3 ಸಲ ಟ್ರೈ ಮಾಡಿದೆ, ಆನ್ ಆಗಿಲ್ಲ. ನನಗೆ ಯಾವಾಗಲೂ ನನ್ನ ಮೇಲೆ ನಂಬಿಕೆ. ನಾನೇನು ತಪ್ಪು ಮಾಡಿರಲ್ಲ, ನನ್ನ ಕಡೆಯಿಂದ ಏನೂ ಮಿಸ್ಟೇಕ್ಸ್ ಇರಲ್ಲ. ನನ್ನ ಜೊತೆ ಯಾರ್ಯಾರು ಇರ್ತಾರೋ ಅವ್ರದ್ದೇ ಮಿಸ್ಟೇಕ್ಸ್ ಆಗಿರುತ್ತೆ ಅಂತ. ಸರಿ, ನಮ್ಮ ಪಾರ್ಟ್ನರ್ನ ಕರೆದು ಹೇಳಿದೆ. ಅವ್ರು ಬಂದು ಆನ್ ಆಫ್ ಮಾಡಿಲ್ಲ. ಫಸ್ಟು ಕ್ಯಾಮ್ರಾ ಬ್ಯಾಟ್ರಿ ಇದೆಯಾ ಅಂತ ಬ್ಯಾಟ್ರಿ ತೆಗೆದು ನೋಡ್ತಾರೆ. ಬ್ಯಾಟ್ರಿನೇ ತಂದಿಲ್ಲ. ಬ್ಯಾಟ್ರಿ ರೂಮಲ್ಲಿ ಚಾರ್ಜ್ ಹಾಕಿರೋದು ಅಲ್ಲೇ ಬಿದ್ದಿದೆ. ನಾನು ಲೇಟ್ ಆಯಿತು ಅಂತ ರೆಡಿ ಆಗ್ತಾ ಇದ್ನಲ್ಲ, ಲೇಟ್ ಆಯ್ತಲ್ಲ, ಗಡಿಬಿಡಿಗೆ ಕ್ಯಾಮ್ರಾ ಮತ್ತು ಮೈಕನ್ನ ತುಂಬ್ಕೊಂಡಿನ ಹಂಗೆ ಬಂದಿದ್ದೀನಿ. ಬ್ಯಾಟ್ರಿ ಇದೆಯಲ್ಲ ಅಂತ ನೋಡಿಲ್ಲ. ನನಗೆ ಗೊತ್ತಾಯ್ತು ಇವಾಗ ಕೆಲಸ ಕೆಡ್ತು. ಇವಾಗ ಪಾರ್ಟ್ನರ್ ಹತ್ರ ಸರಿಯಾಗಿ ಉಗಿಸ್ಕೋಬೇಕು ಅಂತ ನಾನೇನು ಮಾತಾಡಿಲ್ಲ, ಮಖನೇ ನೋಡಿಲ್ಲ, ಕೆಳಗೆ ನೋಡ್ತಾ ನಿಂತ್ಕೊಂಡೆ.
ಅವಾಗ ಶುರು ಮಾಡ್ಕೊಂಡ್ರಪ್ಪ ಕ್ಯಾಕರ್ ಸುಗುದು. ಲೇ ಎಲ್ಲಿಂದ ಬರ್ತಾರಲ್ಲೇ? ಥೂ ನಿಮ್ನೆಲ್ಲ ಕಟ್ಕೊಂಡು ನಾವು ಬರ್ತೀವಲ್ಲ ಮರ್ಯಾದೆ ತೆಗ್ಸ್ಕೊಳಕ್ಕೆ ಅಂತ. ನಿಜವಾಗ್ಲೂ ನಂಗೆ ಶೇಪ್ ಔಟ್ ಆಯ್ತು. ಅವರಿಗೂ ಶೇಪ್ ಔಟ್ ಆಯ್ತು. ಅಲ್ಲ 10 ಜನ ಬಾಯ್ಸ್ ಇದಾರೆ. ಸುತ್ತಮುತ್ತನೂ ಇದಾರೆ. ಅವ್ರ ಎದುರುಗಡೆ ಕ್ಯಾಮ್ರಾನೇ ಆನ್ ಆಗ್ತಿಲ್ಲ. ಕ್ಯಾಮ್ರಾ ಬ್ಯಾಟ್ರಿನೇ ತಂದಿಲ್ಲ ಅಂದ್ರೆ ಹೆಂಗಿರುತ್ತೆ? ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಕೆಫೆ ಹತ್ರ ಇದ್ದಿದ್ದ ಕ್ರೌಡು ಇದಕ್ಕಿನ್ನ 10 ಪಟ್ಟಿತ್ತು ಕೆಫೆ ಹತ್ರ. ಆ ಕೆಫೆ ಹತ್ರ ಎಲ್ಲಾದ್ರು ಆ ಗರ್ಲ್ಸ್ ಬ್ಯಾಚ್ ಎಲ್ಲಾದ್ರು ನಿಜವಾಗ್ಲೂ ನಾವು ಒಪ್ಕೊಂತೀವಿ. ಆಯ್ತು ಇಂಟರ್ವ್ಯೂ ತಗೋಬೋದು ಅಂತ ನಾವು ಒಪ್ಕೊಂಡು ಅಂತ ಅವರು ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ರೆ, ನಾವು ಇಂಟರ್ವ್ಯೂ ತಗೊಳೋದಾಗಿದ್ರೆ, ನಮ್ಮ ಪಾರ್ಟ್ನರು ಕೂಡ ಕ್ವೆಶ್ಚನ್ ಕೇಳೋಕೆ ಸ್ಟಾರ್ಟ್ ಮಾಡಿರೋರು. ನಾನು ಕ್ಯಾಮ್ರಾ ಆನ್ ಮಾಡಕ್ ಟ್ರೈ ಮಾಡ್ತಿದ್ದೆ. ಕ್ಯಾಮ್ರಾನೇ ಆನ್ ಆಗ್ತಿರ್ಲಿಲ್ಲ. ಬ್ಯಾಟ್ರಿ ತಂದಿಲ್ಲ ಅಂತ ಹೇಳಿದ್ರೆ ಎಲ್ಲ ಬಿದ್ದು ಬಿದ್ದು ನೆಗೋಡೋರು. ಮರ್ಯಾದೆ 3 ಕಾಸಿ ಹರಾಜಾಗಿರೋದು. ಅಂತೂ ಇಂತೂ ಹೋಗೋ ಮರ್ಯಾದೆ ಉಳಿತು. ಅದೊಂದು ಖುಷಿ. ಸರಿ ಇನ್ನೇನ್ ಮಾಡೋದು ಅಂತ ನಮ್ಮ ಪಾರ್ಟ್ನರ್ ಹತ್ರ ಕೇಳಿದೆ. ನಮ್ಮ ಪಾರ್ಟ್ನರ್ ಇನ್ನೇನ್ ಮಾಡೋದು? ಕತ್ಲಾಯ್ತಾ ಬಂತು. ನೀನ್ ಮಾಡಿರೋ ಕೆಲ್ಸಕ್ಕೆ ಏನೂ ಇಲ್ಲ ಇವತ್ತು. ಸುಮ್ನೆ ವಾಪಸ್ ರೂಮಿಗೆ ಹೋಗ್ಬೇಕು ಅಂತ ಹೇಳಿದ್ರು. ಸರಿ ರೂಮಿಗಂತ ಹೊರಟು ಅವತ್ತು ನಿಜವಾಗ್ಲೂ ಅದೊಂದು ಪಾಠ ಕಲಿತೆ. ನಾವೆಲ್ಲೇ ಹೋಗ್ಬೇಕಾದ್ರೂ ನಮ್ಮ ತಯಾರಿ ಪ್ರಿಪ್ರೇಷನ್ ಕರೆಕ್ಟ್ ಆಗಿರಬೇಕು ಅಂತ. ನೀವು ಕೂಡ ಅಷ್ಟೇ. ಎಲ್ಲಾದ್ರೂ ಏನಾದ್ರೂ ಕೆಲಸದ ಮೇಲೆ ಹೋಗ್ಬೇಕಂದ್ರೆ ನಿಮ್ಮ ತಯಾರಿ ಹೇಗಿದೆ, ನಿಮ್ಮ ಪ್ರಿಪ್ರೇಷನ್ ಹೇಗಿದೆ ಅಂತ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಂಡೇ ಹೋಗಿ. ನಂತರ ಯಾವತ್ತೂ ನೀವು ಅಲ್ಲಿ ಫೇಲ್ ಆಗಬೇಡಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.